ಅಯೋಧ್ಯೆಯಲ್ಲಿ ರಾಮೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿದೆ. ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ರಾಮೋತ್ಸವದ ಸಂಭ್ರಮ. ಬೆಳಗಾವಿಯಲ್ಲೂ ರಾಮೋತ್ಸವ ಸಡಗರ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಅಂತಲೇ ಎಲ್ಇಡಿ ವ್ಯವಸ್ಥೆ ಮಾಡಲಾಗಿದೆ. ಕಪಿಲೇಶ್ವರನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗಿದೆ. ಕಪಿಲೇಶ್ವರ ಮಂದಿರದಲ್ಲಿ ದೇಗುಲಗಳಲ್ಲಿ ವಿಶೇಷ ಪೂಜೆ, ಹೋಮ ಹವನಗಳು ನಡೀತಾ ಇದೆ. ಬೆಳಗಾವಿಯಲ್ಲೂ ರಾಮೋತ್ಸವ ಸಡಗರ ಬಹಳ ಜೋರಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ವೀಕ್ಷಿಸೋದಕ್ಕೆ ಅಂತಲೇ ಎಲ್ಇಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಪಿಲೇಶ್ವರ ಮಂದಿರದಲ್ಲಿ ವಿಶೇಷವಾದಂತಹ ಪೂಜೆ ನೆರವೇರಿಸಲಾಗಿದೆ. ರುದ್ರಾಭಿಷೇಕ, ಜಲಾಭಿಷೇಕ, ಪಂಚಾಮೃತ ಅಭಿಷೇಕವನ್ನ ಮಾಡಲಾಗಿದೆ. ರಾಮನ ಭಜನೆಯಲ್ಲಿ ಭಕ್ತರು ನಿರತರಾಗಿದ್ದಾರೆ. ಮತ್ತು ಇಡೀ ದಿನ ರಾಮನ ಭಜನೆ, ಜಪ ತಪಗಳು ನಡೆಯುತ್ತೆ. ಎಲ್ಲಾ ದೇವಸ್ಥಾನಗಳಲ್ಲೂ ಸಹ ವಿಶೇಷವಾದಂತಹ ಪೂಜೆ ನೆರವೇರಿಸಲಾಗುತ್ತೆ. ಎಷ್ಟೋ ದೇವಸ್ಥಾನಗಳಲ್ಲಿ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ರಾಮೋತ್ಸವದ ಸಡಗರ ಬಹಳ ಜೋರಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನ ವೀಕ್ಷಿಸೋದಕ್ಕೆ ಅಂತ ಹಲವು ಕಡೆ ಎಲ್ಇಡಿ ಟಿವಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಯಾರೂ ಸಹ ಇಂತಹ ಒಂದು ಸಂದರ್ಭವನ್ನ ಮಿಸ್ ಮಾಡ್ಕೋಬಾರದು ಅಂತ ಇಡೀ ದೇಶದಲ್ಲಿರುವಂತಹ ರಾಮನ ಭಕ್ತರು ಸಂಭ್ರಮದಿಂದ ಕಾಯ್ತಾ ಇರುವಂತಹ ಕ್ಷಣ. ಇಡೀ ದೇಶವಾಸಿಗಳು ಆ ಕ್ಷಣವನ್ನ ಕಣ್ತುಂಬಿಸ್ಕೋಬೇಕು. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣವನ್ನ ಅಂತ ಬಹಳಷ್ಟು ಕಡೆ ಅದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮನಾಮ ಜಪ ಭಜನೆ ಯಾವ ರೀತಿ ನಡೀತಾ ಇದೆ ಅನ್ನೋದರ ದೃಶ್ಯ ನೋಡ್ತಾ ಇದ್ದೀರಿ. ಸಡಗರ ಸಂಭ್ರಮ ಭಕ್ತರಲ್ಲಿ. ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ರಾಮೋತ್ಸವದ ಸಂಭ್ರಮ ಜೋರಾಗಿದೆ. ಬೆಳಗಾವಿಯಲ್ಲಿ ಭಕ್ತರು ಭಜನೆ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದಿನ ಜಪತಪಗಳು ನಡೆಯುತ್ತೆ. ಬೆಂಗಳೂರಿನಲ್ಲೇ ರಾಮ ಮಂದಿರವನ್ನ ನಿರ್ಮಾಣ ಮಾಡಿರುವಂತದ್ದು. ಸೊ ಕೇವಲ ರಾಮ ಮಂದಿರ ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ರಾಮನ ಮಂದಿರವನ್ನ ಕಟ್ಟಿದ್ದಾರೆ, ಸೊ ಅದೇ ಮಾದರಿಯಲ್ಲಿ ಈಗ ಮಂದಿರವನ್ನ ಕಟ್ಟಿದ್ದಾರೆ. ಸೊ ನಿಮ್ಗೆ ಮಾಡೆಲ್ ಅನ್ನ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೇ ಮಾದರಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ಟಿರುವಂತದ್ದು. ಸೊ ಅದೇ ಮಾದರಿಯಲ್ಲಿ ಬೆಂಗಳೂರಿನ ಜನ ರಾಮ ಮಂದಿರವನ್ನ ವೀಕ್ಷಣೆ ಮಾಡಲಿ ಅನ್ನುವಂತಹ ದೃಷ್ಟಿಯಿಂದಾಗಿ ಈಗ ಆಲ್ರೆಡಿ ರಾಮ ಮಂದಿರವನ್ನ ಇಲ್ಲಿಯೇ ನಿರ್ಮಾಣ ಮಾಡಿದ್ದಾರೆ. ನೀವು ಕೇವಲ ರಾಮ ಮಂದಿರವನ್ನ ಮಾತ್ರ ನೋಡೋದಲ್ಲ, ಅದರ ಜೊತೆಗೆ ರಾಮನಿಗೆ ಅಭಿಷೇಕವನ್ನ ಕೂಡ ಸ್ವತಃ ಬಂದಂತಹ ಭಕ್ತಾದಿಗಳು ಕೂಡ ಮಾಡಬಹುದು. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ದೇವಸ್ಥಾನದಲ್ಲಿ ಬೆಳಗ್ಗೆ 5:30ರಿಂದಲೇ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇನ್ನು ಒಳಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಗೋಪುರಗಳು ಯಾವ ಮಾದರಿಯಲ್ಲಿ ರಾಮ ಮಂದಿರದಲ್ಲಿ ಇದಾವೆ ಅದೇ ಮಾದರಿಯಲ್ಲಿ ಈಗ ಇಲ್ಲಿಯೂ ಕೂಡ ನಿರ್ಮಾಣ ಆಗಿರುವಂತದ್ದು. ಅದರ ಜೊತೆಗೆ ನೀವು ಒಳಭಾಗಕ್ಕೆ ಬಂದ್ರೆ ನಿಮಗೆ ಈ ರಾಮ ಮಂದಿರ ಏನ್ ಕಾಣಿಸ್ತಾ ಇದೆ, ಈ ರಾಮ ಮಂದಿರ 18 ಅಡಿ ಉದ್ದ ಇರುವಂತದ್ದು. ಅಂದ್ರೆ 26 ಅಡಿ ಉದ್ದ, 20 ಅಡಿ ಅಗಲ, ಅದರ ಜೊತೆಗೆ ಎತ್ತರ 18 ಅಡಿ ಇದೆ. ಸೊ ಈ ರಾಮ ಮಂದಿರದಲ್ಲಿ ಈಗ ಆಲ್ರೆಡಿ ರಾಮನ ಪ್ರತಿಷ್ಠಾಪನೆಯನ್ನ ಕೂಡ ಮಾಡಿದ್ದಾರೆ. ಸೊ ಪ್ರತಿಷ್ಠಾಪನೆಯನ್ನ ಮಾಡಿದ ನಂತರ ಯಾರೆಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಸ್ವತಃ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಯಾರೆಲ್ಲ ಅಯೋಧ್ಯೆಗೆ ಹೋಗಕ್ಕಾಗಲ್ಲ ಅನ್ನುವಂಥವ್ರು ಇಲ್ಲಿಗೆ ಬಂದು ತಾವೇ ಸ್ವತಃ ತಮ್ಮ ಕೈಯಿಂದಲೇ ದೇವರಿಗೆ ಅಭಿಷೇಕವನ್ನ ಮಾಡಬಹುದು. ಸದ್ಯ ಇಲ್ಲಿ ಪ್ರೆಸಿಡೆಂಟ್ ಇದ್ದಾರೆ ಸತೀಶ್ ಅವರು, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಅಯೋಧ್ಯೆಗೆ ಹೋಗಕ್ಕಾಗಲ್ಲ ಅಂತವರಿಗಾಗಿ ವಿಶೇಷವಾಗಿ ಗಿರಿನಗರದಲ್ಲೇ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದೀರಾ. ಸೊ ಏನಿದರ ವಿಶೇಷತೆ? ನಿಮ್ಗೆಲ್ಲ ಗೊತ್ತಿರೋದಂತೆ ಈ 22ನೇ ತಾರೀಕು ನಮ್ಮ ವಿಶ್ವವೇ ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ದಿನ. 500 ವರ್ಷಗಳಿಂದ ನಾವು ಸತತವಾಗಿ ಕಷ್ಟಪಟ್ಟು ನಮ್ಮ ಹಿರಿಯರು ನಮಗೆ ಈ ಅವಕಾಶ ನಮಗೆ ಸಿಕ್ಕಿದೆ. ಪ್ರತಿಯೊಬ್ಬ ಭಾರತೀಯರಿಗೂ ಈ ಒಂದು ಅವಕಾಶ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನಾವು ಹುಟ್ಟಿದ್ದೀವಿ, ನಾವು ಇದ್ದೀವಿ ಅಂದರೆ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತಿದೆ. ನಾವು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ಯಾವುದಾದ್ರೂ ಒಂದು ವಿಶೇಷವಾದ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ. ಈ ವರ್ಷ ನಾವು ಏನು ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ನಮಗೊಂದು ನಿಮಿಷ ತೋಚಲಿಲ್ಲ. ಅವತ್ತು ವಿಶೇಷವಾದ ಒಂದು ಪೂಜೆ ಹೋಮ ನಮ್ಮ ದೇವಸ್ಥಾನ ನಡೀತಿತ್ತು. ಆಗ ಒಂದು ದೇವರ ಒಂದು ಸಂಕಲ್ಪನೇ ಇರ್ಬೋದೇನೋ ಅಂತ ನನಗನ್ಸುತ್ತೆ. ಯಾಕೆ ನಾವು ರಾಮ ಮಂದಿರ ಕಟ್ಟಬಾರದು? ರಾಮ ಮಂದಿರದ ಮಾದರಿಯಲ್ಲಿ ನಾವು ಕಟ್ಟಿದರೆ ಪ್ರತಿಯೊಬ್ಬರಿಗೂ ಕೂಡ ಆ ಮಂದಿರದ ಒಂದು ದರ್ಶನ ಅಂದರೆ ಮಾಡೆಲ್ ನೋಡುವಂಥ ಅವಕಾಶ ನಾವು ಯಾಕೆ ಮಾಡಿಕೊಡ್ಬಾರ್ದು ಅಂತ ಅಂದ್ಕೊಂಡು ನಮ್ಮ ಒಂದು ಟೀಮ್ ವೆಸ್ಟಿನ ಕ್ಲಬ್ಬಿನ ಟೆಂಪಲಿನ ಟ್ರಸ್ಟೀಸ್ ಎಲ್ಲರೂ ಸೇರಿ ಒಂದು ನಿರ್ಧಾರ ತಗೊಂಡ್ವಿ. ಈ ನಿರ್ಧಾರದಿಂದ ಇವತ್ತು ಒಂದು ವಿಶೇಷವಾದ ರಾಮ ಮಂದಿರವನ್ನು ನಮ್ಮ ಗಿರಿನಗರ ವಾಸವಿ ಕ್ಷೇತ್ರ ಟ್ರಸ್ಟಿನಲ್ಲಿ
ಮೂಡಿ ಬಂತು. ಸರ್, ವಿಶೇಷತೆ ಏನು ಸರ್? ಇವತ್ತು ಏನೆಲ್ಲ ಹೋಮ ನಡೆಯುತ್ತಾ ಅಥವಾ ಪೂಜೆ ಎಷ್ಟು ಗಂಟೆವರೆಗೂ ಇರುತ್ತೆ? ದೇವಸ್ಥಾನ ಎಷ್ಟು ಗಂಟೆವರೆಗೂ? ಏನು ವಿಶೇಷ ಅಂದ್ರೆ ಬೆಳಿಗ್ಗೆ 5 ಗಂಟೆಯಿಂದನೇ ಪೂಜೆಗಳು ಶುರುವಾಯಿತು, ಅಭಿಷೇಕ ಶುರುವಾಯಿತು. ಆಮೇಲೆ ಭಕ್ತಾದಿಗಳು ರಾಮನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.